ನಿನ್ನೆ ಪ್ರೀತಿಸುವೆ ಭಾಗ 76. ತನ್ನ ಕೋಣೆಯಲ್ಲಿದ್ದ ಲಲಿತಮ್ಮರವರು ಮನೆಗೆ ಬೆಂಕಿ ಹತ್ತಿಕೊಂಡಿದ್ದರ ಬಗ್ಗೆ ಯೋಚನೆ ಮಾಡತೊಡಗಿದರು. ಇಷ್ಟು ವರ್ಷದಲ್ಲಿ ನಡೆಯದ ಅನಾಹುತ ಈ ಚಿನ್ಮಯನ ಹೆಂಡತಿ ಬಂದ ಮೇಲೆ ಹೇಗೆ ಆಯಿತು? ಅವಳೇನಾದ್ರೂ ಬೇಕಂತಲೇ ಮನೆಗೆ ಬೆಂಕಿ ಹಚ್ಚಿದ್ಲ ಹೇಗೆ? ಅಲ್ಲ, ಮನೆಗೆ ಬೆಂಕಿ ಹಚ್ಚಿ ಅವಳಿಗೆ ಏನು ಸಿಗುತ್ತೆ? ದೇವರ ಸ್ಟ್ಯಾಂಡಲ್ಲಿ ಆ ದೀಪ ಇಟ್ಟಿದ್ದು ನನಗೆ ನೆನಪು. ಇತ್ತೀಚೆಗೆ ಯಾಕೋ ಮರೆವು ಜಾಸ್ತಿ ಆಗ್ತಾ ಇದೆ. ಆ ಅನಿಷ್ಟದವಳು ಮನೆಗೆ ಕಾಲಿಟ್ಟಿದ್ದು ಯಾವುದು ಒಳ್ಳೇದಾಗ್ತಾ ಇಲ್ಲ. ಅವಳು ಕಾಲ್ಗುಣ ಸರಿ ಇಲ್ಲ ಅಂತ ಅವಳು ಈ ಮನೆಗೆ ಕಾಲಿಟ್ಟಾಗಲೇ ನನಗನ್ಸಿತ್ತು. ಆದರೆ ಈ ಅಮ್ಮ ಮಗ ನನ್ನ ಮಾತು ಕೇಳಬೇಕಲ್ವಾ? ನನ್ನ ಮಗ ಹಾಗೂ ನನ್ನ ಚಿಕ್ಕ ಮೊಮ್ಮಗ ಇಬ್ಬರೇ ನನ್ನ ಮಾತು ಕೇಳೋರು. ಇವರೊಬ್ರು ಬರೀ ಇವರು ಮಾತು ಬಿಟ್ಟು ಬೇರೆ ಯಾರ ಮಾತು ಕೇಳಲ್ಲ. ಇವ್ರ ಲಿಸ್ಟಿಗೆ ಈಗ ಅನಿಷ್ಟದವಳು ಸೇರ್ಕೊಂಡ್ಲು. ಒಂದ್ಸಲ ನನ್ನ ಮಗ ಬರಲಿ, ಆಗ ಇದೆ ಇವ್ರಿಗೆ ಮಾರಿ ಹಬ್ಬ. ಮಗನಿಗೆ ಹೇಳಿ ಇವರಿಬ್ಬರ ಸ್ಥಾನ ಇವರಿಗೆ ನೆನಪಿಸ್ಬೇಕು ಅಂತ ಅಂದುಕೊಳ್ಳುತ್ತಾ ಇಕ್ಷಾಳಿಗೆ ಹಿಡಿ ಶಾಪ ಹಾಕತೊಡಗಿದರು. ತನ್ನ ರೂಮ್ಗೆ ಬಂದ ಚಿನ್ಮಯ್ ಮಲಗಿಕೊಂಡಿದ್ದ ಇಕ್ಷಾಳನ್ನು ನೋಡಿ ಗಾಬರಿಯಿಂದ ಅವಳ ಹತ್ತಿರ ಹೋಗಿ, ಇಕ್ಷಾ, ನಿನ್ಗೆ ಇನ್ನೂ ಜ್ವರ ವಾಸಿಯಾಗಿಲ್ವಾ? ನಡಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿದಾಗ ಅವಳು ಎದ್ದು ಕುಳಿತುಕೊಂಡಳು. ಹಾಸ್ಪಿಟಲ್ಗೆ ಹೋಗೋದೇನು ಬೇಡ, ಜ್ವರ ವಾಸಿಯಾಗಿದೆ. ಟ್ಯಾಬ್ಲೆಟ್ ತಗೊಂಡು ಮಲಗಿದ್ದಲ್ವಾ, ಅದಕ್ಕೆ ನಿದ್ದೆ ಬಂದ್ಬಿಟ್ಟಿತ್ತು. ಕುಲದೇವರ ದರ್ಶನ ಚೆನ್ನಾಗಾಯ್ತಾ? ದರ್ಶನ ಎಲ್ಲ ಚೆನ್ನಾಗಾಯ್ತು. ಹೊರಗಡೆ ಹಾಲಲ್ಲಿ ಬೆಂಕಿ ಹತ್ತಿಕೊಂಡಿತ್ತು. ನಾವೆಲ್ಲ ಗಾಬರಿ ಆಗಿದ್ವಿ. ಬರೋದು ಸ್ವಲ್ಪ ಲೇಟ್ ಆಗಿದ್ರೆ ಬೆಂಕಿ ಮನೆ ತುಂಬ ಹರಡ್ತಾ ಇತ್ತು. ಹೌದಾ? ನನ್ಗೆ ಗೊತ್ತಾಗ್ಲೇ ಇಲ್ಲ. ಹೋಗ್ಲಿ ಬಿಡು, ನೀನು ಟ್ಯಾಬ್ಲೆಟ್ ತಗೊಂಡು ಮಲಗಿದೆಯಲ್ವಾ, ಅದಕ್ಕೆ ಮೋಸ್ಟ್ಲಿ ನಿಮಗೆ ಗೊತ್ತಾಗಿರಕ್ಕಿಲ್ಲ. ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಊಟದ ಟೈಮಲ್ಲಿ ನಾನು ನಿನ್ನ ನೆಬ್ಬಿಸ್ತೇನೆ. ಆಯ್ತು ಅಂತ ಹೇಳಿ ಅವಳು ನಾಟಕ ಮಾಡುತ್ತಾ ಮತ್ತೆ ಮಲಗಿಕೊಂಡಳು. ಶಾಲಿನಿಯವರು ಚಿನ್ಮಯನನ್ನು ಕರೆದು, ಚಿನ್ಮಯ್, ನಿನ್ನ ಡ್ಯಾಡ್ ನಾಳೆ ಬರ್ತಾ ಇದ್ದಾರೆ. ಅವ್ರು ಬರೋದರೊಳಗೆ ಸುಟ್ಟು ಹೋಗಿರೋದನ್ನೆಲ್ಲ ಸರಿ ಮಾಡಿಬಿಡು. ಇಲ್ಲಾಂದ್ರೆ ಸುಮ್ಮನೆ ಸಿಟ್ಟು ಮಾಡ್ಕೊಂಡು ಬಿಡ್ತಾರೆ. ಅರ್ಧ ದಿನದಲ್ಲಿ ಹೇಗೆ ಮಮ್ಮ ಕೆಲಸ ಆಗುತ್ತೆ? ನೋಡೋಣ, ನಾನು ಕೆಲಸದವ್ರಿಗೆ ಹೇಳಿದ್ದನ್ನೆಲ್ಲ ಸರಿ ಮಾಡಿಸ್ತೀನಿ. ಆದರೆ ನಾಳೆ ಬೆಳಿಗ್ಗೆ ಆಗಲ್ಲ. ಡ್ಯಾಡ್ ಬಂದರೆ ಬರಲಿ ಬಿಡಿ. ಅವ್ರಿಗೆ ನಾವು ಹೇಗೆ ಇದ್ರೂ ತೊಂದರೆನೇ. ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನಿದ್ದೀನಲ್ವಾ. ಆಯಿತು, ಅದೇನು ಮಾಡ್ತೀಯೋ ಬೇಗ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟರು. ಚಿನ್ಮಯ್ ಕೆಲಸದವ್ರಿಗೆ ಹೇಳಿ ಬೆಂಕಿ ಹತ್ತಿಕೊಂಡಿದ್ದ ಜಾಗವನ್ನೆಲ್ಲ ಕ್ಲೀನ್ ಮಾಡಿಸತೊಡಗಿದನು. ಬೆಳದಿಂಗಳ ರಾತ್ರಿಯಲ್ಲಿ ಇಕ್ಷಾ ಬಾಲ್ಕನಿಯಲ್ಲಿ ತಾಜಾ ಗಾಳಿಗೆ ಮುಖ ಒಡ್ಡಿ ನಿಂತಿದ್ದಳು. ರೂಮಲ್ಲಿದ್ದ ತನ್ಮಯ್ ಅವಳನ್ನೇ ನೋಡತೊಡಗಿದನು. ಬೆಳದಿಂಗಳ ಚಿಲುವೆಯ ತರ ಕಂಗೊಳಿಸುತ್ತಿದ್ದಳು. ಬೀಸುತ್ತಿದ್ದ ಗಾಳಿಗೆ ಅವಳ ಮುಂಗುರುಳು ಅವಳ ಕೆನ್ನೆಯನ್ನು ಮುತ್ತುಕ್ಕುತ್ತಿದ್ದು. ಅವಳ ಹತ್ತಿರ ಹೋಗಿ ಅವಳ ಕೆನ್ನೆಗೆ ಮುತ್ತಿಕ್ಕುತ್ತಿದ್ದ ಅವಳ ಮುಂಗುರುಳನ್ನು ಸರಿಸಿ ಅವಳ ಕೆನ್ನೆಗೆ ಮುತ್ತು ಕೊಟ್ಟು ಅವಳನ್ನು ಮುತ್ತು ಮಾಡುವ ಆಸೆ ಅವನಿಗಾಯಿತು. ಆದರೆ ಅವನು ಆ ಥರ ಮಾಡುವ ಹಾಗೆ ಇರಲಿಲ್ಲ. ಇಕ್ಷಾ ಎಲ್ಲಿ ತನಕ ತನ್ನನ್ನು ಒಪ್ಪುವುದಿಲ್ಲವೋ ಅಲ್ಲಿ ತನಕ ಅವಳ ಹತ್ತಿರ ಹೋಗದೇ ಇರಲು ದೃಢ ನಿರ್ಧಾರವನ್ನು ಮಾಡಿಕೊಂಡಿದ್ದನು. ಸ್ವರ್ಗ ಲೋಕದಿಂದ ದರಗಿಳಿದು ಬಂದ ಅಪ್ಸರೆ ತರ ಕಂಗೊಳಿಸುತ್ತಿದ್ದಳು. ಅವಳನ್ನೇ ನೋಡುತ್ತಿದ್ದವನಿಗೆ ಅವಳಿಗೆ ಜ್ವರ ಬಂದಿರುವುದು ಒಂದೇ ಸಮನೆ ನೆನಪಾಗಿ ಅವಳ ಹತ್ತಿರ ಹೋದವನೇ ಅವಳ ಕೈ ಹಿಡಿದು ರೂಮ್ ಒಳಗೆ ಕರೆದುಕೊಂಡು ಬಂದನು. ಆಗ ಅವಳು, ಹೇ ಚಿನ್ಮಯ್, ಏನ್ ಮಾಡ್ತಾ ಇದೀಯಾ? ಯಾಕೆ ನನ್ನನ್ನು ಒಳಗೆ ಕರೆದುಕೊಂಡು ಬಂದೆ? ಅಲ್ಲಿ ಎಷ್ಟು ಚೆನ್ನಾಗಿ ಫ್ರೆಶ್ ಏರ್ ಬರ್ತಾ ಇತ್ತು ಗೊತ್ತಾ? ಬಿಡು ನನ್ನನ್ನು, ನಾನು ಸ್ವಲ್ಪ ಹೊತ್ತು ಅಲ್ಲಿರಬೇಕು. ನೀನೀಗ ಹೊರಗೆ ಎಲ್ಲೂ ಹೋಗೋ ಹಾಗಿಲ್ಲ. ಅಲ್ಲಿ ಫ್ರೆಶ್ ಏರ್ ಬರ್ತಾ ಇದೆ ಅಂತ ಗೊತ್ತು, ಅದಕ್ಕೆ ನೀನು ಅಲ್ಲಿಂದ ಕರೆದುಕೊಂಡು ಬಂದಿರೋದು. ವಾಟ್ ಆರ್ ಯು ಕ್ರೇಜಿ? ಏನಾಗಿದೆ ನಿನಗೆ? ನಾನು ಯಾಕೆ ಫ್ರೆಶ್ ಏರ್ ತಗೋಬಾರ್ದು? ನಿಂಗೆ ಏನಾದರೂ ತಲೆಗಿಟ್ಟಿದೆಯಾ? ನಿನಗೆ ಬೆಳಿಗ್ಗೆಯಲ್ಲಿ ಜ್ವರ ಇತ್ತಲ್ವಾ, ಮತ್ತೆ ನೀನು ಹೊರಗೆ ಹೋಗಿ ಅಲ್ಲಿನ ಫ್ರೆಶ್ ಏರ್ಗೆ ಮೈ ಒಡ್ಡಿದ್ರೆ ಜ್ವರ ಮತ್ತೆ ಬರುತ್ತೆ. ಮತ್ತೆ ಜ್ವರ ಬರದೇ ಇರಲಿ ಅಂತ ನೀನು ಒಳಗೆ ಕರೆದುಕೊಂಡು ಬಂದಿರೋದು. ಓ ಗಾಡ್, ಯಾರ ಕೈಯಿಂದ ತಪ್ಪಿಸ್ಕೊಂಡ್ರೂ ಈ ಲಂಬೋದರನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನನಗೆ ಜ್ವರ ಇರೋದನ್ನ ನಾನೇ ಮರ್ತು ಬಿಟ್ಟಿದ್ದೆ. ನಾಟಕದ ಜ್ವರ ಆದರೂ ಸ್ವಲ್ಪ ಹೊತ್ತಿನ ತನಕ ಆದರೂ ಮೇಂಟೈನ್ ಮಾಡಬೇಕಲ್ವಾ? ಎಲ್ಲ ಮರ್ತು ಹೋಗ್ಬಿಡ್ತೀನಿ. ಏನು ಮಾಡಬೇಕು ಏನು ಮಾಡಬಾರ್ದು ಒಂದು ಗೊತ್ತಾಗ್ತಾ ಇಲ್ಲ. ಈ ಲಂಬೋದರನಿಂದ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ
ಮನಸ್ಸಿನಲ್ಲಿ ಅಂದುಕೊಂಡು, ಹೌದಲ್ವಾ, ನನಗೆ ಜ್ವರ ಇತ್ತು ಅಂತ ನಾನೇ ಮರೆತು ಹೋಗಿದ್ದೆ. ನೀನು ನೆನಪಿಸಿದ್ದು ಒಳ್ಳೇದಾಯ್ತು, ಇಲ್ಲಾಂದ್ರೆ ಜ್ವರ ಮತ್ತೆ ಬರ್ತಾ ಇತ್ತು. ಸರಿ, ಈಗ ಬಂದು ಮಲ್ಕೋ. ಬೇಗ ಮಲಗಿದ್ರೆ ಸ್ವಲ್ಪ ರೆಸ್ಟ್ ಆದ್ರೂ ಆಗುತ್ತೆ. ಮಲ್ಗಿಲ್ಲ ಅಂದ್ರೆ ನೀನು ಎಲ್ಲಿ ಬಿಡ್ತೀಯಾ? ಬೆನ್ನಿ ಗಂಟಿದ ಬೇತಾಳ ಅಂತಾರ, ಅದು ಮಾಡು ಇದು ಮಾಡು, ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳ್ತಾನೆ ಇರ್ತೀಯ ಅಂತ ಮನಸ್ಸಿನಲ್ಲೇ ಅಂದುಕೊಂಡು ಕಬೋರ್ಡ್ ಮೇಲಿದ್ದ ಬೆಡ್ ಶೀಟನ್ನು ತೆಗೆಯಲು ಹೋದಳು. ಅದು ಅವಳಿಗೆ ಸಿಗದೆ ಹೋದಾಗ ಜಂಪ್ ಮಾಡಿ ತೆಗೆಯಲು ಹೋದಳು. ಆಗಲೂ ಅವಳಿಗೆ ಅದು ಸಿಗಲಿಲ್ಲ. ಇವಳು ಜಂಪ್ ಮಾಡುವುದನ್ನು ನೋಡಿದ ಚಿನ್ಮಯ್ ಬೆಡ್ ಶೀಟ್ ತೆಗೆಯಲು ಮುಂದಾದನು. ಅದಕ್ಕೆ ಹೇಳುದು ಸ್ವಲ್ಪ ಎತ್ತರಕ್ಕೆ ಇರಬೇಕು ಅಂತ. ಕುಳ್ಳಗಿದ್ರೆ ಇದೇ ರೀತಿ ಆಗೋದು. ಕುಳ್ಳಿ ಅಂತ ಯಾರಿಗೆ ಹೇಳ್ತಾ ಇದೆಯಾ? ನಾನು 5 ಫೀಟ್ ಇದ್ದೀನಿ. ನೀನು ಲಂಬು ಇದೆಯಾ ಅಂತ ನಾನೇನು ಮಾಡೋಕ್ಕಾಗುತ್ತೆ? ನೀನನ್ನು ಇಷ್ಟು ಹೈಟ್ ಆಗಂತ ಯಾರು ಹೇಳಿದ್ದು? ಲಂಬೋದರನ್ನು ತಗೊಂಡ್ಬಂದ್ಬಿಟ್ಟು ನನ್ನನ್ನೇ ಕುಳ್ಳಿ ಅಂತಾನೆ. ನನಗೆ ನೀವು ಬೆಡ್ಶೀಟ್ ತೆಗಿಯೋಕ್ಕಾಗಲ್ಲ ಅಂತ ನೀನು ಹೇಳ್ತಾ ಇರೋದಲ್ವಾ? ಇರು, ನಾನು ನಿನಗೆ ತೆಗೆದು ತೋರಿಸ್ತೀನಿ ಅಂತ ಹೇಳಿ ಅವಳು ಒಂದು ಸ್ಟೂಲ್ ತಂದು ಅದರ ಮೇಲೆ ನಿಂತು ಬೆಡ್ಶೀಟ್ ತೆಗೆಯಲು ಹೋದಳು. ಬೆಡ್ಶೀಟ್ ಭಾರ ಇದ್ದುದರಿಂದ ಬೆಡ್ಶೀಟ್ ಸಮೇತ ಇನ್ನೇನು ಅವಳು ಕೆಳಗೆ ಬೀಳಬೇಕು, ಅಷ್ಟರಲ್ಲಿ ಚಿನ್ಮಯ್ ಅವಳನ್ನು ಹಿಡಿದುಕೊಂಡನು. ಇಬ್ಬರ ಕಣ್ಣೋಟಗಳು ಬೆಸೆದು ಹೋದವು. ಅವನ ಬಾಹುಗಳಲ್ಲಿ ಅವಳು ಬಂದಿಯಾಗಿದ್ದಳು. ಅವನು ಅವಳನ್ನೇ ನೋಡುತ್ತಾ ಕಳೆದು ಹೋಗಿದ್ದನು. ಇದನ್ನು ನೋಡಿದ ಅವಳು, ಈ ಲಂಬೋದರ, ಬಿಡು ನನ್ನನ್ನು ಕೆಳಗೆ, ಏನು ಹಾಗೆ ನೋಡ್ತಾ ಇದೆಯಾ ಅಂತ ಹೇಳಿದಾಗ ಅವನು ಮುಚುಕರ ಪಡುತ್ತಾ ಅವಳನ್ನು ಕೆಳಗೆ ಇಳಿಸಿ ಬೆಡ್ಶೀಟ್ ತಗೊಂಡು ಹೋಗಿ ಬೆಡ್ಡಲ್ಲಿ ಇಟ್ಟನು. ಈಕ್ಷಾ ಹೋಗಿ ಬೆಡ್ಡಲ್ಲಿ ಮಲಗಿಕೊಂಡಳು. ಸ್ವಲ್ಪ ಹೊತ್ತಿನ ನಂತರ ಚಿನ್ಮಯ್ ಕೂಡ ಮಲಗಿಕೊಂಡನು. ಈಕ್ಷಾಳಿಗೆ ಯಾಕೋ ನಿದ್ರೆ ಬರುತ್ತಿರಲಿಲ್ಲ. ಎಲ್ಲಿ ಅವನ ಪ್ರೀತಿಗೆ ಸೋತು ಹೋಗುತ್ತೇನೋ ಅಂತ ಅವಳಿಗೆ ಭಯವಾಗತೊಡಗಿತು. ಅವನು ಎಡ ಕೈಯನ್ನು ಚಾಚಿ ಅಂಗಾತ ಮಲಗಿದ್ದನು. ಅವಳು ಅವನನ್ನೇ ನೋಡತೊಡಗಿದಳು. ಮಗುವಿನಂತ ಮನಸ್ಸು, ಫಿಲಂ ಸ್ಟಾರ್ಸ್ನ ಮೀರಿಸುವ ಪರ್ಸನಾಲಿಟಿ, ಅವನ ಮುಖಕ್ಕೆ ಹೊಂದುವಂತ ಟ್ರಿಮ್ ಮಾಡಿಕೊಂಡಿರುವ ಗಡ್ಡ ಮೀಸೆ ಇವೆಲ್ಲದುದರಿಂದ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದನು. ಅವನನ್ನೇ ನೋಡುತ್ತಿದ್ದ ಅವಳು, ಇವನ ಮೇಲೆ ಯಾಕೆ ನನಗೇನೋ ದ್ವೇಷ ಹುಟ್ಟಿಲ್ಲ? ಇವನನ್ನು ದ್ವೇಷ ಮಾಡಬೇಕಂತ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಯಾಕೆ ನಂದೆ ಸಾಧ್ಯ ಹೋಗ್ತಾ ಇಲ್ಲ? ದಿನೇ ದಿನೇ ಯಾಕೆ ನಾನು ಇವನ ಮೇಲೆ ಅಟ್ರಾಕ್ಟ್ ಆಗ್ತಾ ಇದ್ದೀನಿ? ದ್ವೇಷ ಎಲ್ಲ ನಾಳೆ ನೋಡ್ಕೊಳ್ಳೋಣ. ಇವತ್ತು ಯಾಕೋ ಇವನಿಗೆ ಕಿಸ್ ಮಾಡಬೇಕಂತ ಆಸೆ ಆಗ್ತಾ ಇದೆ. ಕಿಸ್ ಮಾಡಿಬಿಡ್ಲಾ? ಇವನು ಏನಾದರೂ ಎಚ್ಚರವಾಗಿದ್ರೆ ಏನು ಮಾಡೋದು? ಮೊದಲು ಇವನು ಮಲಗಿದ್ದಾನೋ ಇಲ್ವೋ ಅಂತ ಚೆಕ್ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡವಳು ಅವನ ಕೈ ಟಚ್ ಮಾಡಿ ನೋಡಿದಳು. ಅವನ ಕಡೆಯಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಬರದ ಕಾರಣ ಇವನಿಗೆ ನಿದ್ದೆ ಹತ್ತು ಬಿಟ್ಟಿದೆ. ಏನು ಮಾಡಲಿ? ಕಿಸ್ ಮಾಡಿಬಿಡ್ಲಾ? ಯಾವಾಗ ಏನು ಅನಿಸುತ್ತೆ ಅದನ್ನೇ ಮಾಡಿಬಿಡ್ಬೇಕು. ಮತ್ತೆ ನನಗೆ ನಾಳೆ ಇವನ ಮೇಲೆ ದ್ವೇಷ ಆದರೆ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಅವನ ಹತ್ತಿರ ಬಂದು ಅವನ ಹಣೆಗೆ ಮುತ್ತಿಟ್ಟಳು. ನಂತರ ಅವನ ಕೈಗೆ ತಲೆ ಇಟ್ಟು ಒಂದು ಕಾಲನ್ನು ಅವನ ಕಾಲಿನ ಮೇಲೆ ಇಟ್ಟು ಅವನನ್ನು ತಬ್ಬಿಕೊಂಡು ಮಲಗಿದಳು. ಚಿನ್ಮಯನು ಕೂಡಲೇ ಕಣ್ಣು ಬಿಟ್ಟನು. ಅವನಿಗೆ ಅವಳನ್ನು ನೋಡಿ ನಗು ಬಂದಿತು. ಏನು ಹುಡುಗಿನ ಏನೋ, ಇವಳನ್ನು ಅರ್ಥ ಮಾಡಿಕೊಳ್ಳೋದೇ ಕಷ್ಟ. ಇವಳು ತನ್ಮಯನನ್ನು ಇಷ್ಟಪಡ್ತಿದ್ದಾಳಂತೆ ಇವಳನ್ನು ಮತ್ತು ಅವನನ್ನು ಒಂದು ಮಾಡೋಣ ಅಂದರೆ ಇವಳು ಒಳ್ಳೆ ಚೈಲ್ಡ್ ಥರ ಬಿಹೇವ್ ಮಾಡ್ತಾಳೆ. ಒಂದೊಂದ್ಸಲ ನನಗೊಂಡ್ರೆ ಉರಿದು ಬಿಡ್ತಾಳೆ, ಒಂದೊಂದ್ಸಲ ಈ ಥರ ಆಡ್ತಾಳೆ. ಇವಳು ಏನು ಅಂತಾನೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇವಳನ್ನು ಆ ಕಡೆ ಸರಿಸೋಣ ಅಂದರೆ ಇವಳು ನಿದ್ದೆಲ್ಲ ಹಾಳಾಗಿಬಿಡುತ್ತೆ. ಬೇಡ, ಆ ರೀತಿ ಮಾಡೋದು ಬೇಡ, ಮಲ್ಕೊಳ್ಳಿ ಅಂತ ಅಂದುಕೊಂಡು ಅವಳನ್ನೇ ನೋಡತೊಡಗಿದನು. ಹೆಂಡತಿ ಹತ್ತಿರ ಇದ್ರೂ ಅವಳನ್ನು ಮುತ್ತು ಮಾಡೋ ಹಾಗಿಲ್ಲ. ಅದೇನು ಹಣೆ ಬರೋನ ನಂದು. ನಾನು ಮಲ್ಕೊಂಡ ಮೇಲೆ ನನಗೆ ಮುತ್ತು ಕೊಡ್ತಾಳೆ, ಇಲ್ಲ ಅಂದರೆ ಇವಳಿಗೆ ನಾನಂದ್ರೆ ಅಷ್ಟಕ್ಕಷ್ಟೇ. ಇವಳಿಗೆ ನಾನಂದ್ರೆ ಇಷ್ಟನಾ? ಅದು ನಿದ್ದೆಗಣ್ಣಲ್ಲಿ ಮುತ್ತು ಕೊಟ್ಲ ಹೇಗೆ? ಇಲ್ಲ, ನಾನು ಇವಳ ಬಗ್ಗೆ ಏನೇನೋ ಯೋಚನೆ ಮಾಡ್ಕೊಳ್ಬಾರ್ದು. ಇವಳಿಗೆ ತನ್ಮಯ ಅಂದರೆ ಇಷ್ಟ, ಇವಳು ತನ್ಮಯನಿಗೆ ಸೇರಿದವಳು, ನಾನು ಇವಳಿಂದ ದೂರ ಇರಬೇಕು ಅಂತ ಅಂದುಕೊಂಡವನು ಅವಳನ್ನು ಸೈಡಿಗೆ ಸರಿಸಲು ಹೋದನು. ಆದರೆ ಅವಳು ಇವನನ್ನು ಮತ್ತೆ ಗಟ್ಟಿಯಾಗಿ ತಬ್ಬಿಕೊಂಡಳು.
ಅವನಿಗೆ ಏನು ಮಾಡಬೇಕೆಂದೇ ಗೊತ್ತಾಗದೆ ಹಾಗೇ ಮಲಗಿಕೊಂಡನು. ಮಲಗಿದವನಿಗೆ ಕೂಡಲೇ ನಿದ್ರೆ ಬಂದು ಬಿಟ್ಟಿತು. ಆದರೆ ಅವಳಿಗೆ ಮಾತ್ರ ನಿದ್ದೆ ಬಂದಿರಲಿಲ್ಲ. ನಿದ್ರೆ ಬಂದವಳಂತೆ ನಾಟಕ ಮಾಡಿ ಅವನನ್ನು ತಪ್ಪಿಕೊಂಡು ಮಲಗಿದ್ದಳು. ನಾನು ಇವನ ಹತ್ರ ಮಲ್ಕೊಂಡ್ರೆ ಒಳ್ಳೆ ಮುಳ್ಳು ಅಂಟ್ಕೊಂಡಿರೋ ಥರ ಆಡ್ತಾನೆ, ನನ್ನನ್ನೇ ದೂರ ಸರಿಸಕ್ಕೆ ನೋಡ್ತಾನೆ. ನಾನು ಬಿಡ್ಬೇಕಲ್ವಾ? ನನಗೆ ಏನು ಅನಿಸುತ್ತೆ ನಾನು ಅದನ್ನೇ ಮಾಡೋದು. ನನಗೆ ಇಷ್ಟ ಆದರೆ ಅದು ವಸ್ತು ಆಗಲಿ ವ್ಯಕ್ತಿ ಆಗಲಿ ನನ್ನ ಜೊತೆನೇ ಇರಬೇಕು. ನೀನೇನಾದರೂ ರೆಡ್ಡಿ ಮಗ ಆಗಿರಲಿಲ್ಲ ಅಂದರೆ ನಿನ್ನನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆದಾಡ್ತಾ ಇದ್ದೆ. ಏನು ಮಾಡಲಿ, ನೀನು ರೆಡ್ಡಿ ಮಗನಾಗಿ ಹುಟ್ಟಿದ್ದೆ ನನಗಿರೋ ದೊಡ್ಡ ಸಮಸ್ಯೆ. ಅದೇನೋ ಗೊತ್ತಿಲ್ಲ, ನಿನ್ನ ಜೊತೆನೇ ಇರಬೇಕು ಅಂತ ಅನಿಸುತ್ತೆ, ನೀನನ್ನು ಮುದ್ದಾಡಬೇಕಂತ ಅನಿಸುತ್ತೆ. ಆದರೆ ಏನು ಮಾಡಲಿ, ಎಲ್ಲದಕ್ಕೂ ನಿನ್ನ ಡ್ಯಾಡ್ ಅಡ್ಡ ಬರ್ತಾರೆ. ನನಗಿರೋದು ಒಂದೇ ಗುರಿ, ಅದು ನಿನ್ನ ಡ್ಯಾಡ್ನ ಬರ್ಬಾದಿ. ಅಲ್ಲಿ ತನಕ ನೀನು ನನಗೆ ಬೇಕು. ನಿನ್ನ ಜೊತೆ ಎಷ್ಟು ಸಮಯ ಕಳೆಯೋಕ್ಕಾಗುತ್ತೋ ಅಷ್ಟು ಕಳೆಯುತ್ತೇನೆ. ಒಂದ್ಸಲ ನಾನು ಗುರಿ ಸಾಧಿಸಿಬಿಟ್ಟೆ ಅಂದರೆ ನೀನನ್ನು ಬಿಟ್ಟು ಹೋಗ್ಬಿಡ್ತೀನಿ. ಅಲ್ಲಿ ತನಕಾದ್ರೂ ನೀನು ನನ್ನ ಜೊತೆಗಿರಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ನಿದ್ರೆಗೆ ಜಾರಿದಳು. ಬೆಳಿಗ್ಗೆ ಎದ್ದ ಇಕ್ಷಾ ಹಾಲಲ್ಲಿ ಬಂದು ಕುಳಿತುಕೊಂಡಳು. ಲಲಿತಮ್ಮರವರು ತಮ್ಮ ಮಗ ಬರುವ ಸಂಭ್ರಮದಲ್ಲಿ ಇದ್ದರು. ಇಕ್ಷಾಳನ್ನು ನೋಡಿ ಕೋಪಗೊಂಡವರು, ಅದೇನು ಅಂತ ನಿನ್ನ ಅಮ್ಮ ನಿನ್ನ ಸಾಕಿ ಬೆಳೆಸಿದ್ದಾಳು, ರೀತಿ ನೀತಿ ಅನ್ನೋದು ಒಂಚೂರು ಇಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ಸ್ನಾನ ಮಾಡಿಬಿಟ್ಟು ಕೆಲಸ ಮಾಡ್ಬೇಕಂತ ನಿಂಗೆ ನಿನ್ನ ಅಮ್ಮ ಕಲಿಸ್ಕೊಟ್ಟಿಲ್ವಾ? ಎದ್ಬಿಟ್ಟು ಮಹಾರಾಣಿ ತರ ಬಂದು ಇಲ್ಲಿ ಆರಾಮಾಗಿ ಕೂತ್ಕೊಂಡು ಬಿಟ್ಟಿದ್ದಾಳೆ ಅಂತ ಹೇಳಿದಾಗ ಅವರ ಮಾತು ಕೇಳಿ ಇಕ್ಷಾಳಿಗೆ ಕೋಪ ಬಂದಿದ್ದಾರೋ ಅದನ್ನು ಕಂಟ್ರೋಲ್ ಮಾಡಿಕೊಂಡು, ಸಾರಿ ಅಜ್ಜಿ, ಈ ಮನೆಯ ಆಚಾರ ವಿಚಾರ ನನಗೆ ಯಾವುದೂ ಗೊತ್ತಿಲ್ಲ, ಇನ್ನು ಮುಂದೆ ಕಲಿತೀನಿ ಅಂತ ಹೇಳಿ ಫ್ರೆಶ್ ಆಗಲು ಹೋದಳು. ಅವಳು ಹೋಗಿದ್ದನ್ನು ನೋಡಿ ಮುಖ ತಿರುಗಿಸಿಕೊಂಡ ಲಲಿತಮ್ಮರವರು, ಲಂಡನ್ನಿಂದ ಬಂದಿದ್ದಾಳೆ ಅಂತ ಇಲ್ಲಿ ಶೋಕಿ ಮಾಡ್ತಾಳೆ. ಇಲ್ಲಿ ನಾನು ಹೇಳಿದ್ದೆ ನಡೆಯೋದು. ನಾನು ಹೇಳಿದ ಮಾತು ಕೇಳಿಲ್ಲ ಅಂದರೆ ಅವಳನ್ನ ಇಲ್ಲಿಂದ ಹೇಗೆ ಓಡಿಸ್ಬೇಕಂತ ನನಗೆ ಚೆನ್ನಾಗಿಯೇ ಗೊತ್ತು. ಅನಿಷ್ಟದವಳು ಬೆಳಿಗ್ಗೆ ಬೆಳಿಗ್ಗೆನೇ ಸ್ನಾನ ಮಾಡಿದ ಅವಳ ಮುಖ ತೋರಿಸಿದ್ಳು. ಇನ್ನೇನು ಈ ಮನೇಲಿ ಅನಿಷ್ಟ ನಡೆಯಿತು ಅಂತ ಗೊಡಗುತ್ತಾ ಮಗನ ಬರುವಿಕೆಗಾಗಿ ಕಾಯತೊಡಗಿದರು. ಕತೆ ಮುಂದುವರಿಯುವುದು. ಇಕ್ಷಾಳಿಗೆ ಚಿನ್ಮಯನ ಮೇಲೆ ಟ್ರೂ ಲವ್ ಆಗುತ್ತೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.